ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಇವತ್ತು ನಾನು ತಗೊಂಡ್ ಬಂದಿರೋಂತ ಯಾವ ವರ್ಡನ್ನ ತಗೊಂಡ್ ಬಂದಿದ್ದೀನಿ ಅಂದ್ರೆ ಹೇಳಲಿಕ್ಕೆನೆ ನಾನು ತುಂಬಾ ಖುಷಿ ಪಡ್ತಾ ಇದ್ದೀನಿ. ಯಾಕೆ ಅಂದ್ರೆ ನಾನೇ ಸ್ವತಃ ತುಂಬಾ ಸಾರಿ ರಿಸಲ್ಟ್ ಅನ್ನ ತಗೊಂಡು, ನನ್ನ ಫ್ಯಾಮಿಲಿ ಮೆಂಬರ್ಸ್ ರಿಸಲ್ಟ್ ಅನ್ನ ತಗೊಂಡು, ನನ್ನ ಸ್ಟೂಡೆಂಟ್ಸ್, ಕೊಲೀಗ್ಸ್, ಫ್ರೆಂಡ್ಸ್, ರಿಲೇಟಿವ್ಸ್ ಸಾಕಷ್ಟು ಜನರಿಗೆ ಉತ್ತರವನ್ನು ಪಡ್ಕೊಂಡಿರುವಂತ ಈ ಒಂದು ವರ್ಡ್ ಅನ್ನ ನಾನು ತಗೊಂಡು ಬಂದಿದ್ದೀನಿ. ವೆರಿ ಸಿಂಪಲ್. ನನ್ನನ್ನ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಿ ಅಂದ್ರೆ ಸಬ್ಸ್ಕ್ರೈಬರ್ಸ್, ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್, ಪ್ರೀತಿಯ ವ್ಯೂವರ್ಸ್ಗಳು ಯಾರ್ಯಾರೆಲ್ಲ ಇದ್ದೀರಿ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಮ್ಯಾನಿಫೆಸ್ಟೇಷನ್ ಅಲ್ಲಿ ನಾವು ಕೆಲವೊಂದು ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ನಾನು ಡೈರೆಕ್ಟ್ ಆಗಿ ಯಾವುದು ವರ್ಡ್ ಏನಕ್ಕೋಸ್ಕರ ಅಂತ ಹೇಳಿ ನಾನು ಡೈರೆಕ್ಟ್ ಆಗಿ ತಗೊಂಡ್ ಬಂದ್ಬಿಡ್ತೀನಿ. ಯಾಕೆ ಅಂದ್ರೆ ನನ್ನ ವ್ಯೂವರ್ಸಿಗೆ ಯಾವುದೇ ತರದ ಟೈಮ್ ವೇಸ್ಟ್ ಮಾಡಕ್ಕೆ ನಾನು ಇಷ್ಟಪಡೋದಿಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ನಾನು ಇವತ್ತು ತಗೊಂಡ್ ಬಂದಿರುವಂತ ಒಂದೇ ಒಂದು ಶಬ್ದ, ಒಂದು ಪದ, ಒಂದು ವರ್ಡ್ ಅಂತ ನಾವೇನ್ ತಗೊಳ್ತೀವಿ ಅಲ್ವಾ, ತುಂಬಾ ತುಂಬಾ ಪವರ್ಫುಲ್ ಆಗಿರುವಂತದ್ದು. ಹಾಗಾದ್ರೆ ಏನ್ ಮಾಡ್ಬೇಕು, ನಮಗೆ ಯಾವ ಒಂದು ವಿಚಾರ, ವಿಷಯ ಹಾಗೂ ಸಮಸ್ಯೆ, ಪರಿಹಾರ, ಇದಕ್ಕೆ ನಾವು ಇವತ್ತು ನಾನು ಕೊಡ್ತಾ ಇರುವಂತ ಈ ಒಂದು ವರ್ಡ್ ಅನ್ನ ನಿಮಗೆ ಗಿಫ್ಟ್ ಮುಖಾಂತರ ನಿಮಗೆ ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇದೆ. ನಮ್ಗೆಲ್ಲ ಅನ್ಸುತ್ತೆ ನನಗೆ ಜಾಬ್ ಬೇಕೇ ಬೇಕು, ಡ್ರೀಮ್ ಜಾಬ್, ಗವರ್ನಮೆಂಟ್ ಜಾಬ್ ಸಿಕ್ಕಿದೆ, ಆದ್ರೆ ನನಗೆ ಪ್ರಮೋಷನ್ ಬರಬೇಕು, ಸ್ಯಾಲರಿ ಹೈಕ್ ಆಗ್ಬೇಕು, ನಾನೊಂದು ಮನೆ ತಗೊಳ್ಬೇಕು, ಕಾರ್ ತಗೊಳ್ಬೇಕು, ಜುವೆಲ್ಸ್ ತಗೊಳ್ಬೇಕು. ನನ್ನ ಮಕ್ಕಳು, ಪೇರೆಂಟ್ಸಿಗೆ ತುಂಬಾನೇ ಕಾಮೆಂಟ್ ಸೆಕ್ಷನ್ ಹೋಗಿ ನೋಡಿ, ಪೇರೆಂಟ್ಸು ನನ್ನ ಮಗಳಿಗೆ MBBS ಸೀಟ್ ಸಿಗ್ಬೇಕು, ಇಂಜಿನಿಯರಿಂಗ್ ಸೀಟ್ ಸಿಗ್ಬೇಕು ಅಂತ ನಾವು ಇದನ್ನ ವಿಶ್ ಮಾಡ್ಬೋದಾ ಅಂತ ತುಂಬಾ ಜನ ಹಾಕಿದಿರಿ. ನೀವು ಎಲ್ಲರಿಗೋಸ್ಕರನು ಇವತ್ತು ತಗೊಂಡ್ ಬಂದಿರುವಂತ ಈ ಒಂದು ಪವರ್ಫುಲ್ ಸ್ವಿಚ್ ವರ್ಡ್ ಅನ್ನ ತಗೊಂಡ್ ಬಂದಿದ್ದೀನಿ. ಏನದು ಅನ್ನೋದನ್ನ ನಾವು ನೋಡೋಣಂತೆ. ಓಕೆ, ಸ್ವಲ್ಪ ಕ್ಯೂರಿಯಾಸಿಟಿ ಇರ್ಲಿ ಅಂತ ಹೇಳಿ. ಯಾರಿಗೆಲ್ಲ ಏನೇನನ್ನ ನೀವು ಪಡ್ಕೊಳ್ಬೇಕು, ದಕ್ಕಿಸ್ಕೊಳ್ಬೇಕು, ನಿಮ್ಗೆ ಗಿಫ್ಟ್ ಮುಖಾಂತರ ಸಿಗ್ಬೇಕು, ನೀವು ಏನನ್ನ ಬಯಸ್ತಾ ಇದ್ದೀರೋ ಅದು ನಿಮಗೆ ಸಿಗಬೇಕು ಅಂತ ಯಾರೆಲ್ಲ ಒಂದು ತಳಮಳಗೊಂಡಿದ್ದೀರಿ, ತವಕಗೊಂಡಿದ್ದೀರಿ, ಕಾಯ್ತಾ ಇದ್ದೀರಿ, ಆದ್ರೆ ನಮ್ಮ ಕೈಯಲ್ಲಿ ಇನ್ನೂ ಏನು ಮಾಡಕ್ಕಾಗಿಲ್ಲ ಅಂತ ಅನ್ಕೊಂಡಿರೋರ್ಗೆಲ್ಲರಿಗೂ ಇವತ್ತು ನಾನು ತಗೊಂಡ್ ಬಂದಿರೋಂತ ಈ ಒಂದು ವರ್ಡು, ಶಬ್ದ ತುಂಬಾ ಸಿಂಪಲ್ ಇದೆ, ನೀವೇನು ಮಾಡ್ಬೇಕಾಗಿಲ್ಲ. ಇದನ್ನ ನಾನು ಫ್ರೀ ಆಗಿದ್ದವರಿಗೆ ಮಾತ್ರ, ನೀವು ಮನೆಯಲ್ಲಿ ಒಂದು ಜಾಗದಲ್ಲಿ ಕುತ್ಕೊಂಡು ಸಮಾಧಾನವಾಗಿ, ಶಾಂತಿಯುತವಾಗಿ ನಿಮಗೆ ಏನ್ ಬೇಕೋ ಅದನ್ನ ನಿಮ್ಮ ಮನಸ್ಸಿನಲ್ಲಿ ಸರಿಯಾಗಿ ಯೋಚನೆ ಮಾಡಿ, ಮನಸ್ಸಿನಲ್ಲಿ ನೀವು ಇದರ ಬಗ್ಗೆ ಸೆಟ್ ಮಾಡಿಕೊಂಡು, ಮೈಂಡ್ ಸೆಟ್ ಮಾಡಿಕೊಂಡು ಇಟ್ಕೊಂಡ್ ಬಿಡಬೇಕು. ನನಗೆ ಖಡಾಖಂಡಿತವಾಗಿ ಇದು ಬೇಕೇ ಬೇಕು ಅಂತ ಹೇಳಿ ದೃಢ ನಿರ್ಧಾರ ಮಾಡಿಕೊಂಡು ಮೈಂಡ್ ಸೆಟ್ ಮಾಡ್ಕೊಂಡಿರ್ಬೇಕು. ಅದೆಲ್ಲ ಆಗ್ಲಿಕ್ಕೆ ಸ್ವಲ್ಪ ನಿಮ್ಮ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡ್ಕೊಳ್ಳಿ. ಇನ್ಹೇಲ್ ಅಂಡ್ ಎಕ್ಸೇಲ್ ಕೇವಲ 2-3 ಸಾರಿ ನೀವು ಉಸಿರಾಟದ ಕಡೆ ಗಮನವನ್ನು ಕೊಡಿ. ಹಾಗೆ ರೇಖಿ ಕಲ್ತಿರೋರು, ಪ್ರಾಣಿಕ್ ಹೀಲಿಂಗು, ಕ್ರಿಸ್ಟಲ್ ಥೆರಪಿ, ಏಂಜಲ್ ಥೆರಪಿ, ಹಿಪ್ನೋಥೆರಪಿ, ಸಾಕಷ್ಟು ನಾವು ಮೊಡಾಲಿಟೀಸ್ ನ ನಮ್ಮ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಹಾಗೆ ತುಂಬಾ ಜನ ಕಲ್ತಿದ್ದೀರಿ. ಅವರೆಲ್ಲ ನೀವೇನ್ ಮಾಡ್ಬೇಕು ಅಂದ್ರೆ ಕಲ್ತಿರೋಂತ ಪ್ರತಿಯೊಂದು ವಿದ್ಯೆಯ ಶಕ್ತಿಯನ್ನ ಚಾನಲೈಸ್ ಮಾಡ್ಕೊಳ್ಳಿ. ಏನೇನೆಲ್ಲ ಸಿಂಬಲ್ಸ್ ಗಳು ಗೊತ್ತಿದೆ, ಎಲ್ಲಾ ಸಿಂಬಲ್ಸ್ ಗಳನ್ನ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಇಂಟ್ಯೂಷನ್ ಹಾಗೂ ಇಂಟೆನ್ಷನ್ ಎರಡು ಕೂಡ ಶುದ್ಧವಾಗಿ ಇಟ್ಕೊಳ್ಬೇಕು. ಎರಡು ಶುದ್ಧವಾಗಿ ಇಟ್ಕೊಂಡಾಗ ನಿಮ್ಮ ಮೈಂಡ್ ಅಲ್ಲಿ ಯಾವುದ್ರ ಬಗ್ಗೆ ನೀವು ಪಡ್ಕೊಳ್ಬೇಕು ಅಂತ ಆಸೆ ಪಟ್ಟಿದ್ದೀರಿ, ನಿಮ್ಮ ಗುರಿ ಏನು, ಏಮ್ ಅಂತೀವಲ್ವಾ, ಗುರಿ ಏನು, ಆಸೆ ಏನು, ಆಕಾಂಕ್ಷೆ ಏನು, ಕನಸುಗಳೇನು, ಇದು ಎಲ್ಲದ್ರ ಬಗ್ಗೆ ಸ್ಪಷ್ಟವಾಗಿ ಇಟ್ಕೊಳ್ಳಿ. ಅದಕ್ಕೆ ಹೇಳಿದ್ದು ನಾನು ಇಂಟೆನ್ಷನ್, ಅದಕ್ಕೆ ಇಂಟ್ಯೂಷನ್ ಎರಡನ್ನು ನೀವು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಸೆಟ್ ಮಾಡ್ಕೊಂಡ್ಬಿಡಿ. ಮೆಂಟಲಿ ಸೆಟ್ ಮಾಡ್ಕೊಂಡ ನಂತರನೇ ನಾನು ಇವತ್ತು ಕೊಡುವಂತ ಈ ಒಂದು ಪವರ್ಫುಲ್
ಶಬ್ದ ಅಂತಾನೆ ಹೇಳ್ಬೋದು. ಈ ಪವರ್ಫುಲ್ ಶಬ್ದವನ್ನ ನೀವು ನಿರಂತರವಾಗಿ ನೀವು ಚಾಂಟ್ ಮಾಡ್ತಾನೆ ಇರಬೇಕು, ಪಠಿಸ್ತಾನೆ ಇರಬೇಕು, ಹೇಳ್ತಾನೆ ಇರಬೇಕು. ಹಾಗಾದ್ರೆ ಯಾವುದದು ಪದ, ಶಬ್ದ ಅಥವಾ ಒಂದು ವರ್ಡ್ ಅಂತ ನಾನು ನಿಮಗೆ ಇವತ್ತು ತಗೊಂಡು ಬಂದಿರುವಂತದನ್ನ ಅಂತ ನೋಡೋಣ ಬನ್ನಿ. ಎಕ್ಸಾಂಪಲ್ ಮುಖಾಂತರ ಕೊಟ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ತಾ ಇದ್ದೀನಿ ಇವತ್ತು, ನನಗೆ ನನ್ನ ಒಂದು ಡ್ರೀಮ್ ಜಾಬ್ ಸಿಗ್ಬೇಕು. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ಅಪ್ಲಿಕೇಶನ್ಸ್ ಎಲ್ಲ ಹಾಕಿದ್ದೀನಿ. ನಾನು ಒಂದು ಒಳ್ಳೆ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ನನಗೆ ಒಂದು ಜಾಬ್ ಸಿಗ್ಬೇಕು ಅಕಾರ್ಡಿಂಗ್ ಟು ಮೈ ಕ್ವಾಲಿಫಿಕೇಶನ್ ಅಥವಾ ಎಜುಕೇಶನ್ ಅಂತ ತಿಳ್ಕೊಳ್ಳಿ. ಇದು ನನಗೆ ಇದ್ರ ಬಗ್ಗೆ ನಾನು ಏನ್ ಮಾಡ್ತೀನಿ, ಮೈಂಡ್ ಸೆಟ್ ಮಾಡ್ಕೋಬೇಕು. ನನ್ನ ಒಂದು ಇಂಟೆನ್ಷನ್ ಏನಿದೆ ಅದನ್ನ ಸೆಟ್ ಮಾಡ್ಕೋಬೇಕು. ಹಾಗೆ ನಮ್ಮ ಇಂಟ್ಯೂಷನ್ ಪವರ್ ಕೂಡ ನೀವು ಸೆಟ್ ಮಾಡ್ಕೊಳ್ಬೇಕು. ಅಂದ್ರೆ ಈ ಕಂಪನಿಯಲ್ಲಿ ನನಗೆ ದೃಢವಾಗಿ ಖಡಾಖಂಡಿತವಾಗಿ ನನಗೆ ಈ ಕೆಲಸ ಸಿಕ್ಕಿದೆ ಅನ್ನೋಂತ ಸ್ಟ್ರಾಂಗ್ ಆಗಿ ದೃಢವಾಗಿ ನೀವು ನಿರ್ಧಾರವನ್ನ ಮಾಡಿಕೊಂಡು ನೀವು ಅಪ್ಲೈ ಮಾಡಿದಿರಿ. ಆ ಕಂಪನಿ ಯಾವುದು ಅಂತ ಗೊತ್ತಿದೆ. ನಿಮ್ಮ ಕೆಲಸ ಈಗ ಸ್ಟಾರ್ಟ್ ಆಗುತ್ತೆ. ಏನ್ ಮಾಡ್ತೀರಿ ಅಂತ ಹೇಳಿದ್ರೆ, ಕಂಪನಿಯನ್ನ ನೆನೆಸ್ಕೊಂಡು, ನಿಮ್ಮ ಜಾಬ್ ಅನ್ನ ನೆನೆಸ್ಕೊಂಡು, ಜಾಬ್ ನಿಮ್ಗೆ ಅಲ್ಲಿ ಏನು ನಿಮ್ಮ ಒಂದು ಡೆಸಿಗ್ನೇಷನ್ ಇದೆ ಅದನ್ನ ನೆನೆಸ್ಕೊಂಡು, ಸ್ಯಾಲರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಅದನ್ನ ನೆನೆಸ್ಕೊಂಡು, ಈಗ ನಾನು ಕೊಡುವಂತ ಈ ಒಂದು ವರ್ಡ್ ಅನ್ನ ಹೇಳಿ, ರಿಸೀವ್ಡ್. ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ರಿಸೀವ್ಡ್ ಅಂದ್ರೆ ಏನು? ಪಡ್ಕೊಂಡ್ ಬಿಟ್ಟಿದ್ದೀನಿ ನಾನು ಆಲ್ರೆಡಿ ಅಂತ ಹೇಳಿ. ರಿಸೀವ್ಡ್ ಅಷ್ಟೇ. ನಿಮ್ ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳಿ. ರಿಸೀವ್ಡ್. ಮತ್ತೆ ನೀವು ಆ ಕಂಪನಿಯನ್ನ ನೆನೆಸ್ಕೊಳ್ಳಿ, ಆ ಜಾಬ್ ಅನ್ನ ನೆನೆಸ್ಕೊಳ್ಳಿ, ಸ್ಯಾಲರಿಯನ್ನ ನೆನೆಸ್ಕೊಳ್ಳಿ. ನೀವು ದಿನನಿತ್ಯವೂ ಆ ಆಫೀಸಿಗೆ ಹೋಗೋ ತರ ನಿಮ್ಮನ್ನ ಯಾವುದೋ ಒಂದು ವಿಜುವಲೈಸ್ ಮಾಡ್ತಾ ಹೋಗಿ. ನಿಮ್ ಬಟ್ಟೆಯಿಂದನೂ ವಿಜುವಲೈಸ್ ಮಾಡ್ಕೊಳ್ಳಿ. ಖುಷಿಯಾಗಿ ನಿಮ್ಮನ್ನ ನೀವು ನೋಡ್ಕೊಳ್ಳಿ. ರಿಸೀವ್ಡ್. ನನಗೆ ಈ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ. ಐ ರಿಸೀವ್ಡ್ ಮೈ ಡ್ರೀಮ್ ಜಾಬ್. ನೀವು ಇಂಗ್ಲಿಷ್ ಅಲ್ಲೇ ಹೇಳ್ಕೋಬೇಕು ಅಂತೇನಿಲ್ಲ. ನನಗೆ ನನ್ನ ಕನಸಿನ ಜಾಬ್ ಸಿಕ್ಕಿದೆ. ರಿಸೀವ್ಡ್. ನನಗೆ ನನ್ನ ಕನಸಿನ ಜಾಬ್ ನನಗೆ ರಿಸೀವ್ ಆಗಿದೆ, ಸಿಕ್ಕಿದೆ ಅಂತ ನೀವು ಇದನ್ನ ಎಷ್ಟು ಸಾರಿ ಹೇಳ್ತೀರೋ ನಿಮಗೆ ಬಿಟ್ಟಂತದ್ದು. ಯಾಕೆ ಅಂದ್ರೆ ಒಂದು 48 hours ಅಲ್ಲೇ ನಿಮಗೆ ಇದು ಉತ್ತರ ಬಂದ್ಬಿಡುತ್ತೆ. ಜಸ್ಟ್ 2 days ಅಲ್ಲಿ ನಿಮಗೆ ಉತ್ತರ ಬರುತ್ತೆ. ಗೊತ್ತಿಲ್ಲ, ನಿಮಗೆ ಬೆಳಿಗ್ಗೆ ಇಂಟರ್ವ್ಯೂ ಹೋಗಿರ್ತೀರಿ, ಸಂಜೆನೆ ನಿಮಗೆ ಫೋನ್ ಕಾಲ್ ಬರ್ಬೋದು. ಅಂದ್ರೆ ಈವ್ನಿಂಗ್ 5 o'clock ಅಷ್ಟೊತ್ತಿಗೆ ನಿಮಗೆ ಫೋನ್ ಕಾಲ್ ಬರ್ಬೋದು, ಅಥವಾ ನಾಳೆ ಬೆಳಿಗ್ಗೆ ಬಂದು ನೀವು ಡ್ಯೂಟಿ ಜಾಯಿನ್ ಆಗಿ ಅಂತ ಹೇಳ್ಬೋದು. ಇದು ಎಲ್ಲದೂ ಮಿರಾಕಲ್ಸ್ ನ ಭಗವಂತನಿಗೆ ಬಿಟ್ಬಿಡಿ, ಯೂನಿವರ್ಸಿಗೆ ಬಿಟ್ಬಿಡಿ. ಇದರಲ್ಲಿ ನೀವು ನಂತರ ಎಷ್ಟು ಜನ ಇದ್ದಾರೋ, ಎಷ್ಟು ಜನ ಅಲ್ಲಿ ಅಪ್ಲಿಕೇಶನ್ ಹಾಕಿದಾರೋ, ನನಗೆ ಕ್ಯಾಲಿಬರ್ ಇದೆಯಾ, ಕೆಪಾಸಿಟಿ ಇದೆಯಾ, ನನ್ನ ಮಾರ್ಕ್ಸ್ ಕರೆಕ್ಟ್ ಇದೆಯಾ, ಇಂಟರ್ವ್ಯೂ ನಾನು ಪಾಸ್ ಮಾಡಿದ್ದೀನಾ, ಇದು ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ನೀವು ಹೋಗಿರೋ ಕೆಲಸ ಜಸ್ಟ್ ಲೆಫ್ಟ್ ಇಟ್ ಫಾರ್ ದ ಗುಡ್ ಅಂತ ತಿಳ್ಕೊಳ್ಳಿ. ಲೆಫ್ಟ್ ಇಟ್ ಫಾರ್ ದ ಯೂನಿವರ್ಸ್ ಅಂತಾನೋ ಹೇಳಿ, ಟ್ರಸ್ಟ್ ಇನ್ ದ ಯೂನಿವರ್ಸ್ ಅಂತನಾದ್ರೂ ಹೇಳ್ಕೊಳ್ಳಿ. ಖಂಡಿತ ಐ ರಿಸೀವ್ಡ್. ಮನಸ್ಸಲ್ಲಿ ಕಣ್ಮುಚ್ಕೊಂಡಾಗ ಆ ಕಂಪನಿಯ ಒಂದು ಕಾಲ್ ಬಂದಿದೆ, ಕಂಪನಿಯ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಬಂದಿದೆ, ಆಫರ್ ಲೆಟರ್ ಬಂದಿದೆ, ನೀವಲ್ಲಿ ಜಾಬ್ ಮಾಡ್ತಾ ಇದ್ದೀರಾ ಅಂತ ಕಣ್ಮುಚ್ಕೊಂಡಾಗೆಲ್ಲ ನೋಡ್ತಾ ಇರ್ಬೇಕು. ರಿಸೀವ್ಡ್. ಇಷ್ಟು ಮಾತ್ರ ಹೇಳ್ತಾ ಹೋಗಿ. ನೆಕ್ಸ್ಟ್, ಎಕ್ಸಾಮ್ ಪ್ರಿಪರೇಷನ್ಗೆ ನೀವು ರೆಡಿ ಆಗಿದ್ದೀರಿ ಅಂತ ತಿಳ್ಕೊಳ್ಳಿ. ನಾಳೆ ನಿಮ್ಗೆ ಎಕ್ಸಾಮ್ ಇದೆ ಅಥವಾ ನಾಡಿದ್ದು ಎಕ್ಸಾಮ್ ಇದೆ. ಚೆನ್ನಾಗಿ ಸ್ಕೋರ್ ಮಾಡಬೇಕು. ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಿ, ಓದಿದ್ದೀರಿ. ನಿಮ್ಗೆ ಎಲ್ಲೋ ಒಂದು ಕಡೆಗೆ ಭಯ ಇದೆಯೋ, ಆತಂಕ ಇದೆಯೋ, ಕ್ವಶನ್ ಪೇಪರ್ ಹೇಗ್ ಬರುತ್ತೋ, ನಾನು ಅಲ್ಲಿ ರೀಪ್ರೊಡ್ಯೂಸ್ ಹೇಗ್ ಮಾಡ್ತೀನಿ, ನಾನು ಓದಿರೋಂಥದ್ದು ಆನ್ಸರ್ ಶೀಟ್ ಮೇಲೆ ಹೇಗೆ ರೀಪ್ರೊಡ್ಯೂಸ್ ಮಾಡ್ತೀನಿ ಅನ್ನುವಂತ ಯಾರಿಗೆಲ್ಲ ಕನ್ಫ್ಯೂಷನ್ ಇದೆ, ಸ್ವಲ್ಪ ಎಕ್ಸಾಮ್ ಫಿಯರ್ ಇದೆ ಅಂತವ್ರು ಕೂಡ, ಹಾಗೂ ನಾನ್ ಚೆನ್ನಾಗೇ ಓದಿದ್ದೀನಿ, ಏನ್ ಬರುತ್ತೋ ಅದನ್ನ ಬರಿತೀನಿ ಅನ್ನುವಂತ ಸಿಂಪಲ್ ಆಗಿರುವಂತವ್ರಿಗೂ ಎಲ್ಲರಿಗೂ ನಿಮಗೆ ಒಂದು ಡ್ರಾಸ್ಟಿಕ್ ಚೇಂಜಸ್ ಅನ್ನ ಕೊಡ್ತಾ ಇದ್ದೀನಿ. ರಿಸೀವ್ಡ್ ಏನು ಅಂದ್ರೆ ಐ ರಿಸೀವ್ಡ್
100 ಮಾರ್ಕ್ಸ್ ಇನ್ ಮೈ ಎಕ್ಸಾಮ್ ಅಂದ್ರೆ ನಿಮ್ಮ ಟೆಸ್ಟ್ ಎಕ್ಸಾಮ್ ಏನೇನಿರುತ್ತೆ ಅಕಾರ್ಡಿಂಗ್ ಟು ಆ ಮಾರ್ಕ್ಸ್ ಅನ್ನ ನೀವು ಹೇಳಿ. ನಿಮಗೆ ಅನ್ಸುತ್ತೆ ಅಲ್ವಾ 80 ಮಾರ್ಕ್ಸಿಗೆ ಎಕ್ಸಾಮ್ ನಡೀತಾ ಇದೆ, ನನ್ನ ಪ್ರಿಪರೇಷನ್ ಒಂದು 60% ಆಗಿದೆ, ಅದ್ರ ಮೇಲೆ ಬೈ ಲಕ್ ಅಂತ 70 ಬರ್ಬೋದು. ಇದೆಲ್ಲ ನಿಮ್ಮ ಕ್ಯಾಲ್ಕುಲೇಷನ್ ಇದ್ದಾಗ ಐ ರಿಸೀವ್ಡ್ 70 ಮಾರ್ಕ್ಸ್ ಇನ್ ಮೈ ಎಕ್ಸಾಮ್ ಅಂದ್ರೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಹೇಳ್ಕೊಡಿ. ಸೈನ್ಸಾ, ಕಾಮರ್ಸಾ, ಹ್ಯುಮ್ಯಾನಿಟೀಸಾ, ಯಾವ ಸಬ್ಜೆಕ್ಟ್ ಬರಿತಾ ಇದ್ದೀರೋ ಆ ಸಬ್ಜೆಕ್ಟ್ ಅಲ್ಲಿ ಐ ರಿಸೀವ್ಡ್ 60%. ಐ ರಿಸೀವ್ಡ್. ಇವಾಗ ಅನ್ಕೋಬಹುದು ನಾನು ಜಸ್ಟ್ 40% ಅಂತ ಅನ್ಕೊಂಡಿದ್ದೆ, ನಾನು ವಿಶ್ ಮಾಡಿ 60%. ಅಲ್ಲಿ ನೀವು ಎಕ್ಸಾಮ್ ಅಲ್ಲಿ ಏನು ಬರ್ಲಿಲ್ಲ, 60% ಬರುತ್ತಾ? ಖಂಡಿತ ಬರಲ್ಲ. ಆ ತರ ಎಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ. ಯಾರೆಲ್ಲ ಕಷ್ಟಪಟ್ಟು ಓದಿರ್ತೀರಿ, ಹಾಗೆ ಕೆಲವರಿಗೆ ನಾಲೆಡ್ಜ್ ಕೂಡ ಇರುತ್ತೆ, ಅವ್ರು ಓದೇ ಇರಲ್ಲ, ಅವ್ರಿಗೆ ಗೊತ್ತಿದೆ ಹೌ ಟು ರೀಪ್ರೊಡ್ಯೂಸ್ ಅಂತ ಆನ್ಸರ್ ಶೀಟ್ ಅಂತ ಗೊತ್ತಿರುತ್ತೆ. ಅದೆಲ್ಲ ಗೊತ್ತಿರೋ ಅಂತವ್ರಿಗೆ ಯಾವುದೇ ಒಂದು ಹರ್ಡಲ್ಸ್ ಬರದೇ ಇರೋ ತರ, ಯಾವುದೇ ಒಂದು ಮೈಂಡ್ ಕನ್ಫ್ಯೂಷನ್ ಹೋಗದೆ, ಫಿಯರ್ ಬರ್ದೆ ನೀಟಾಗಿ ಎಕ್ಸಾಮ್ ನ ಬರೆದು ಸ್ಕೋರ್ ಮಾಡೋ ತರ ಈ ರಿಸೀವ್ಡ್ ಅನ್ನುವಂತ ವರ್ಡ್ ತುಂಬಾ ಪವರ್ಫುಲ್ ಆಗಿ ಮಿರಾಕ್ಯುಲಸ್ ಆಗಿ ವರ್ಕ್ ಆಗತ್ತೆ. ನೀವೆಲ್ಲರೂ ಯಾರೆಲ್ಲ ಎಕ್ಸಾಮ್ಗೆ ನೀವು ಹೋಗ್ತಾ ಇದ್ದೀರೋ, ಇವತ್ತಷ್ಟೇ ಅಲ್ಲ, ಫೈನಲ್ ಎಕ್ಸಾಮ್ ಮಾರ್ಚ್, ಏಪ್ರಿಲ್, ಮೇ ನಲ್ಲೆಲ್ಲ ಫೈನಲ್ ಎಕ್ಸಾಮ್ಸ್ ನಡೆಯುತ್ತೆ. ಅಲ್ಲೂ ಕೂಡ ನೀವು ಇದನ್ನ ಟ್ರೈ ಮಾಡಿ. ಎಲ್ಲ ಪ್ರತಿಯೊಬ್ಬ ಸ್ಟೂಡೆಂಟ್, ಸೊ ಪ್ರಿ ಕೆಜಿ ಇಂದನು PhD ವರ್ಗು ಯಾರು ಬೇಕಾದ್ರೂ ಇದ್ರ ಬಗ್ಗೆ ನೀವು ಟ್ರೈ ಮಾಡಿ ಅಂತಾನು ಹೇಳ್ತೀನಿ. ಹಾಗೆ ಹುಡುಗ ಹುಡುಗಿ ಮದುವೆ ಪ್ರಪೋಸಲ್ ಬಂದಿದೆ, ಇಲ್ಲಿ ನೀವು ಹೋಗ್ಬೇಕು. ಹುಡುಗನ್ ಮನೆಯಿಂದ ಗುಡ್ ನ್ಯೂಸ್ ರಿಸೀವ್ಡ್ ರಿಸೀವ್ಡ್ ರಿಸೀವ್ಡ್, ಹುಡುಗಿ ಮನೆಯಿಂದ ಗುಡ್ ನ್ಯೂಸ್ ರಿಸೀವ್ಡ್ ರಿಸೀವ್ಡ್ ರಿಸೀವ್ಡ್. ನಿಮಗೆ ತುಂಬಾ ಇಷ್ಟ ಆಗಿದೆ, ಆದ್ರೆ ರಿಸಲ್ಟ್ ಏನಾಗುತ್ತೋ ಅಂತ ಡೈಲಮಾ ಇದೆ, ಕನ್ಫ್ಯೂಷನ್ಸ್ ಇದೆ. ನೀವೇನ್ ಮಾಡ್ಬೇಕು? ರಿಸೀವ್ಡ್ 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 ಅಂತ ಹೇಳಿ ಮಾಡಿ. ಸೊ 24 ಅವರ್ಸ್ 48 ಅವರ್ಸ್ ಅಲ್ಲಿ ನಿಮಗೆ ಇದು ಎಸ್ ಆರ್ ನೋ ಅನ್ನುವಂತ ರಿಸಲ್ಟ್ ಬರುತ್ತೆ. ಅದರಲ್ಲೂ ನಿಮಗೆ ಎಸ್ ಅನ್ನುವಂಥದ್ದೇ ರಿಸೀವ್ ಆಗ್ಬಿಡುತ್ತೆ ನಿಮಗೆ ಯೂನಿವರ್ಸ್ ಕಡೆಯಿಂದ. ಈ ತರ ನಿಮಗೆ ಪ್ರಮೋಷನ್ ಬಗ್ಗೆ, ಮನೆ ತಗೊಳ್ಳೋದ್ರ ಬಗ್ಗೆ, ಕಾರ್ ತಗೊಳ್ಳೋದ್ರ ಬಗ್ಗೆ, ಹಾಗೆ ಯಾವುದೋ ಒಂದು ನೀವು ಪ್ರಾಪರ್ಟಿನ ನೋಡಿರ್ತೀರಿ, ಆ ಪ್ರಾಪರ್ಟಿ ಇನ್ನೇನೋ ಅಲ್ಲಿ ಲಿಟಿಗೇಷನ್ ಅಲ್ಲಿದೆ, ಇನ್ನೇನೋ ಒಂದು ಪ್ರಾಬ್ಲಮ್ ಅಲ್ಲಿದೆ ಅನ್ನೋಂಥವ್ರು. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ರಿಯಲ್ ಎಸ್ಟೇಟ್ ಅಲ್ಲಿ ಇರೋ ಅಂತವ್ರು ಈ ಒಂದು ವರ್ಡ್ ನಾವು ಕೊಟ್ಟ ಮೇಲೆ ಯೂಸ್ ಮಾಡಿಕೊಂಡು ಅವ್ರದ್ದು ಕೋರ್ಟ್ ಕೇಸ್ ಕೂಡ ಇದನ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಅವರು ಕೋರ್ಟ್ ಕೇಸ್ ಅಂತ ಅಂದಾಗ, ಕೋರ್ಟ್ ಅಲ್ಲಿ ಯಾರದೇ ಕೇಸ್ ರನ್ ಆಗ್ತಾ ಇದ್ರೆ, ಅಂದ್ರೆ ನೀವು ಕೋರ್ಟ್ ಅಲ್ಲಿ ಕೇಸ್ಗಳೇನಾದ್ರೂ ಯಾರ್ದಾದ್ರೂ ಇತ್ತು ಅಂದ್ರೆ ಅವ್ರು ಏನ್ ಮಾಡಿ, ರಿಸೀವ್ಡ್ ಗುಡ್ ರಿಸಲ್ಟ್, ರಿಸೀವ್ಡ್ ಗುಡ್ ರಿಸಲ್ಟ್, ನಮ್ಮ ಕಡೆಗೇನೆ ಗುಡ್ ರಿಸಲ್ಟ್ ಬಂದಿದೆ, ಕೋರ್ಟ್ ಇಂದ ರಿಸೀವ್ಡ್ ಗುಡ್ ರಿಸಲ್ಟ್ ಅಂತ ಹೇಳಿ ನೀವು ವಿಶ್ ಮಾಡ್ಕೊಳ್ಳಿ. ಕನ್ನಡದಲ್ಲೇನೆ ಮಾಡ್ಕೊಳ್ಳಿ. ರಿಸೀವ್ಡ್ ಕೋರ್ಟ್ ಕಡೆಯಿಂದ ನನಗೆ ಸಮಾಧಾನ ಆಗೋ ತರ ಉತ್ತರ ಸಿಕ್ಕಿದೆ, ನನಗೆ ಗುಡ್ ನ್ಯೂಸ್ ಬಂದಿದೆ, ಕೋರ್ಟ್ ಇಂದ ಕೇಸು ನನ್ನ ಕಡೆಗಾಗಿದೆ, ಕೇಸು ಸಕ್ಸಸ್ ಆಗಿದೆ, ರಿಸೀವ್ಡ್ ರಿಸೀವ್ಡ್ ಅಂತ ಹೇಳಿ ಹೇಳ್ಕೊಳ್ಳಿ. ಹೀಗೆ ನಾವು ವಿಡಿಯೋದಲ್ಲಿ 3-4 ತರ ನಿಮಗೆ ನಾವು ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದು. ಇದನ್ನ ಪೇರೆಂಟ್ಸು ಮಕ್ಳಿಗೆ ಮಾಡ್ಬೋದಾ? ಖಂಡಿತ ಮಾಡಿ. ಹಸ್ಬೆಂಡ್ ವೈಫಿಗೆ, ವೈಫ್ ಹಸ್ಬೆಂಡಿಗೆ ಮಾಡ್ಬೋದಾ? ಖಂಡಿತ ಮಾಡಿ. ನೀವು ಮನೆಯಲ್ಲಿ ಯಾರೋ ನಿಮ್ಮ ಬ್ರದರ್ ಸಿಸ್ಟರ್ಸ್ ಯಾರಿಗೆ ಯಾವುದೋ ಒಂದು ಸಮಸ್ಯೆ ಇರುತ್ತೆ, ಮಾಡ್ಬೋದಾ? ಖಂಡಿತ ಮಾಡಿ. ಎಲ್ಲರಿಗೂ. ಯಾಕೆ ಅಂದ್ರೆ ಮೇನ್ ಆಗಿ ನಾವು ಹೇಳುವಂಥದ್ದು, ಯಾರಿಗೆ ಸಮಸ್ಯೆ ಇರುತ್ತೋ ಅವ್ರು ಮಾಡಿದ್ರೆ ಸ್ವಲ್ಪ ಬೇಗ ರಿಸಲ್ಟ್ ಬರುತ್ತೆ. ಬೇರೆಯವ್ರಿಗೋಸ್ಕರ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಸ್ವಲ್ಪ 1-2-3 ದಿನ ಹಿಂದೆ ಮುಂದೆ ಆಚೆ ಈಚೆ ಆಗ್ಬೋದು, ಆದ್ರೆ ರಿಸಲ್ಟ್ ಬರೋದಂತೂ ಪಕ್ಕ. ನೋಡಿ, ನಮ್ಗೆ ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಗಳು ಬಂದಿದೆ. ಜಸ್ಟ್ ನಾವು ಕೊಡೋ ಅಂತ ಈ ಸ್ವಿಚ್ ವರ್ಡ್ಸ್ ಗಳಿಂದ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಗಳಿಂದ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲ ಪಾಸಿಟಿವ್ ಕಮೆಂಟ್ಸ್ ಗಳೇ ಬಂದಿದೆ. ರಿಸಲ್ಟ್ ಡ್ರಾಸ್ಟಿಕ್ ಆಗಿ ಬಂದಿದೆ, ಮಿರಾಕ್ಯುಲಸ್ ಆಗಿ ಬಂದಿದೆ. ಇದರಿಂದ ನನಗೆ ತುಂಬಾ ತುಂಬಾ ಖುಷಿಯಾಗಿದೆ. ನಾನು ಕೊಡ್ತಾ ಇರುವಂತಹ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ತುಂಬಾ ಜನಕ್ಕೆ ರೀಚ್ ಆಗಿದೆ, ತುಂಬಾ ಜನರಿಗೆ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳಿ ನಾನೇನ್ ಮಾಡ್ತಾ ಇದ್ದೀನಿ ಗೊತ್ತಾ? ರಿಸೀವ್ಡ್ ಏನನ್ನ ನನ್ನ ವ್ಯೂವರ್ಸ್ ಇಂದ, ನನ್ನ ಸಬ್ಸ್ಕ್ರೈಬರ್ಸ್ ಗಳಿಂದ ನಾನು ಗುಡ್ ಕಾಮೆಂಟ್ ನ ರಿಸೀವ್ಡ್ ರಿಸೀವ್ಡ್ ಗುಡ್ ಕಮೆಂಟ್ಸ್ ರಿಸೀವ್ಡ್ ಅಂದ್ರೆ ಲೈಕ್ ಮಾಡಿ ಹಾಗೂ ಹೈಪ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಹೈಪಿಗೆ ಹೊರಟಾಗುತ್ತೆ. ಲೈಕ್ ಮಾಡಿ ಹಾಗೂ ಹೈಪ್ ಮಾಡಿ.
ರಿಸೀವ್ಡ್. ನನ್ನ ಸಬ್ಸ್ಕ್ರೈಬರ್ಸ್ ಅಂಡ್ ವ್ಯೂವರ್ಸ್ ಕಡೆಯಿಂದ ಗುಡ್ ಕಾಮೆಂಟ್ಸ್ ಹಾಗೆ ಸಕ್ಸಸ್ಫುಲ್ ಸ್ಟೋರೀಸ್ ಐ ರಿಸೀವ್ಡ್. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಈ ಒಂದು ವಿಡಿಯೋ ನೋಡಿದ್ದೀರಿ ಅಂದ್ರೆ ಲೈಕ್ ಮಾಡಿದೆ ಹೈಕ್ ಮಾಡಿದೆ ಅಂತ ಹೋಗದೇ ಇಲ್ಲ ಅಂತ ಹೇಳ್ತಾ, ಮತ್ತೆ ಮುಂದೆ ಮತ್ತೊಂದು ಮೋಟಿವೇಶನ್ ಸಿಗುವಂತ ನೀವೆಲ್ಲರೂ ವೇಟ್ ಮಾಡಿ ಸಾಕಷ್ಟು ರಿಸಲ್ಟ್ ಗಳನ್ನ ಕೊಡೋ ಅಂತ. ಹಾಗೆ ದೀಪಾವಳಿ ಹಬ್ಬ ಬರ್ತಾ ಇದೆ, ರೆಮಿಡೀಸು ವೇಟ್ ಮಾಡ್ತಾ ಇದೆ. ನನ್ನ ವಿಡಿಯೋನ ಕಾಯ್ತಾ ಇರಿ ಅಂತ ಹೇಳ್ತಾ ಹೋಗ್ಬರ್ಲಾ. ನಮಸ್ಕಾರ.